ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದ ಭೂಮಿಯಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣು. 12ನೇ ಶತಮಾನದಲ್ಲಿ ಶರಣರಿಗೆ ನಗಿಸುವ ಹಾಸ್ಯ ಚಟಕೆಗಳು, ಅಂದರೆ ಒಂದು ಮೂಢನಂಬಿಕೆಗಳು, ಹಲವು ಮೂಢ ಆಚರಣೆಗಳನ್ನು ತಿರಸ್ಕಾರ ಮಾಡಿ ಸತ್ಯವನ್ನು ತಿಳಿದುಕೊಂಡು ಬದುಕುವ ಸಲುವಾಗಿ ನಗೆಮಾರಿ ತಂದಿರವರು ಅವತ್ತಿನ ದಿವಸ ಅನುಭವ ಮಂಟಪದಲ್ಲಿ ಹಾಸ್ಯದ ಮೂಲಕ, ನಗೆ ಮೂಲಕ ಉದಾಹರಣೆಗಳನ್ನು ಕೊಟ್ಟು ವಚನಗಳನ್ನು ಹೇಳ್ತಾ ಇದ್ದರು. ಅಂತಹ ನಗೆಮಾರಿ ತಂದಿರವರ ಒಂದು ವಚನ: ಗಲ್ಲಿಯ ಹಾಕಿ ನೆಲ್ಲವ ತಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ವಾಗ್ವೈದ್ಯ ಕಲಿತು ಸಂಸ್ಕೃತದ ಮಾತಿನ ಪಸರವ ಮುಂದೆ ಇಕ್ಕಿಕೊಂಡು ಮತ್ಸ್ಯದ ವಕ್ರದಲ್ಲಿ ಗ್ರಾಸವ ಹಾಕುವನಂತೆ ಅದೇ ಥರ ನುಡಿ ಮಾರ್ತಿ ಮರೆ ಆತೂರ ವೈರಿ ಮಾರೇಶ್ವರ. ಈ ಥರ ಒಂದು ಬಸವಣ್ಣನ ಅನುಭವ ಮಂಟಪದಲ್ಲಿ ನಗೆಮಾರಿ ತಂದಿರೋರು ಈ ವಚನವನ್ನು ಬರೆದಿದ್ದಾರೆ. ಈ ವಚನ ನಾವು ಓದುತ್ತಾ ಹೋದಾಗ ಇವತ್ತು ಕೂಡ ಅದೇ ನಡೀತಾ ಇದೆ. ಜನರಿಗೆ ಯಾವ ರೀತಿ ಬರಲು ಮಾಡಬೇಕು, ಸತ್ಯವನ್ನು ಮುಚ್ಚಿಟ್ಟು ಸರಳ ಜೀವನವನ್ನು ಜನಕ್ಕೆ ತಿಳಿಸುವುದರ ಬದಲಾಗಿ ಏನೇನೋ ಸಂಸ್ಕೃತದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಯಾವ ರೀತಿ ಒಂದು ಪಕ್ಷಿಗಳನ್ನು, ಗುಬ್ಬಿಗಳನ್ನು ಹಿಡಿಯುವ ಸಲುವಾಗಿ ಅವು ಬುರುಳಿಗಿರಳಿ ಹಿಡಿತಾರಲ್ಲ, ಏನೇನೋ ದಾಣಿಗಳು ಹಾಕಿ ಜಾಳಿ ಹಾಕಿ ದೂರ ಕುಳಿತಿರ್ತಾರೆ. ಅವು ಆ ದಾಣಿ ತಿಂಬೋ ಆಶೆಗೆ ಬಂದು ಸಿಕ್ಕಿಕೊಳ್ತವೆ. ಆವಾಗ ಇವ್ರು ತಗೊಂಡು ಅದಕ್ಕೆ ಕೊಂದು ತಿಂತಾರೆ, ಮಾರಾಟ ಮಾಡ್ತಾರೆ. ಈ ಥರನ ಮಾಡ್ತಕ್ಕಂಥ ಜನರಿಗೆ ಕಂಡು ನಗೆಮಾರಿ ತಂದಿರೋವರ ಈ ವಚನ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬಸವಾದಿ ಶರಣರ ವಿಚಾರಗಳನ್ನು ತಿರುಚುವ ಸಲುವಾಗಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾವ್ಯಾರೂ ಕೂಡ ಬಸವ ಅಭಿಮಾನಿಗಳು ಇಂತಹ ಒಂದು ಕುತಂತ್ರಕ್ಕೆ ಮೋಸ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ನಾನು ಈ ವಚನದ ವಿಡಿಯೋ ಮಾಡಿದ್ದೇನೆ. ಆದ್ದರಿಂದ ತಮ್ಮೆಲ್ಲರಿಗೂ ಇಷ್ಟವಾದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ನಾನು ವಿನಂತಿಸಿಕೊಳ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು.